ಈಗ ಮೆಡಿಕಲ್ ರಿಪೋರ್ಟ್ ಬೆಲ್ಲಾರಿ ಬಂದಿದೆ. ಈಗ ಜುಡಿಷಿಯಲ್ ಎನ್ಕ್ವೈರಿ ಕೂಡ ಮಾಡೋದಕ್ಕೆ ಹೇಳಿದ್ದೀವಿ. ನಮ್ಮ ಡೆವಲಪ್ಮೆಂಟ್ ಕಮಿಷನರ್ ಅವರು ಕೂಡ ಅವರೊಂದು ತನಿಖಾ ವರದಿ ಸಂಪೂರ್ಣವಾಗಿ ಅವರು ಕೊಡ್ತಾರೆ. ಸೊ ಇದೆಲ್ಲ ನೋಡಿಕೊಂಡು ನಾವು ಈಗಾಗಲೇ ಕಾನೂನು ಕ್ರಮಗಳು ಏನೇನು ತೊಗೊಳ್ಬೇಕು ಕಂಪನಿ ಮೇಲೆ ಅದರ ಬಗ್ಗೆನೂ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಇನ್ನೂ ಏನೇನು ಮಾಡಬೇಕು ಅಂತ ಇದ್ರ ಬಗ್ಗೆ ಎಲ್ಲ ನಮ್ಮ ಅಧಿಕಾರಿಗಳು ಇವತ್ತು 4 ಗಂಟೆಗೆ ಮತ್ತೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಕ್ರಮ ಅಂದರೆ ಈಗ ಕಂಪನಿ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದೀವಿ. ಕಂಪನಿ ಈಗ ಸದ್ಯಕ್ಕೆ ಮ್ಯಾನುಫ್ಯಾಕ್ಚರಿಂಗ್ನ ಸ್ಟಾಪ್ ಮಾಡಬೇಕು ಅಂತ ಆದೇಶ ಕೂಡ ಆಗಿದೆ. ಅವ್ರಿಗೆ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದೀವಿ, ಪ್ರಾಸಿಕ್ಯೂಷನ್ ಕೇಸ್ ಹಾಕಿದ್ದೀವಿ, ಕಾಂಪನ್ಸೇಷನ್ ಕೊಡಬೇಕು ಅಂತ ಕೇಳಿದ್ದೀವಿ. ಅದು ಒಂದು ಕಡೆ. ಅದು ನೋಡೋಣ. ಈಗ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ ಕಾಂಪನ್ಸೇಷನ್ ಕೊಡಬೇಕು ಅಂತ. ಈಗ ಕಾನೂನು ಪ್ರಕಾರ ನಾವು ಏನು ಕೋರ್ಟ್ಗಳ ಮುಖಾಂತರ ಏನು ಕೇಳಬೇಕು ಅದನ್ನು ಕೂಡ ನಮ್ಮ ಲಾಯರ್ಸು ಅದೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ. ಸಿಟಿ ರವಿ ವಿಚಾರದಲ್ಲಿ ಸರ್ಕಾರ ನೋಟಿಸ್ ಕೊಟ್ಟು ಕರೆಸ್ಕೊಂಬೋದಿತ್ತು. ಆ ರೀತಿ ರಾತ್ರೋರಾತ್ರಿ ಓಡಾಡಿಸೋ ಅವಶ್ಯಕತೆ ನೋಡಿ, ರಾತ್ರೋರಾತ್ರಿ ಓಡಾಡಿಸಿರೋದು ಪೊಲೀಸ್ ಅವರು ಏನೇ ಕ್ರಮ ತಗೊಳ್ಳೋದು ಏನಕ್ಕೆ ತಗೊಳ್ತಾರೆ? ಇದು BJP ಅವರು ಅದನ್ನು ಒಂದು ತಿರುಗಿಸಿ ಎನ್ಕೌಂಟರ್ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತು ಕೇಂದ್ರ ಸಚಿವರಲ್ಲಿ ಹೇಳ್ತಾ ಇರೋದು ಹಾಸ್ಯಾಸ್ಪದ. ಅವರ ರಕ್ಷಣೆಗೋಸ್ಕರ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಾಳೆ ಹೆಚ್ಚು ಕಡಿಮೆ ಏನೋ ಆಗ್ಬಿಡ್ಬೋದು, ಸಣ್ಣ ಇನ್ಸಿಡೆಂಟ್ ಆದರೂ ಕೂಡ ಅದು ತಪ್ಪಾಗುತ್ತೆ ಅಂತೇಳಿ ಅವ್ರಿಗೆ ಆದಷ್ಟು ಪೊಲೀಸ್ ಅವರು ಅವ್ರಿಗೆ ಅವರ ಒಂದು ಹಿತರಕ್ಷಣೆಗೋಸ್ಕರ ಮಾಡಿದ್ದಾರೆ. ಆಯಿತಾ? ಪೊಲೀಸ್ ಕ್ರಮ ಅದು. ಯಾರು ಇನ್ನೊಬ್ಬರು ಮತ್ತೊಬ್ಬರು ಇಂಟರ್ಫಿಯರ್ ಮಾಡೋಕ್ಕೆ ಆಗೋದಿಲ್ಲ. ನೋಡಿ, ಇದು ಡೈವರ್ಟ್ ಮಾಡಬೇಕು ಅಂತ ನೀವು ಈ BJP ಕೇಳಬೇಕು. ಈ ಇಶ್ಯೂ ಬಗ್ಗೆ ಮಾತಾಡೋದು ನಿಲ್ಲಿಸ್ಬಿಟ್ಟು CT ರವಿ ಅವರು ಹೇಳಿರ್ತಕ್ಕಂಥ ಮಾತಿಗೆ BJP ಅವ್ರಿಗೆ ಒಪ್ಪಿಗೆ ಇದೆಯಾ ಅಂತ ನೀವು ಕೇಳ್ರಿ. ರಿಪಬ್ಲಿಕ್ TV ಅವರು ನೀವು ಯಾಕೆ ಕೇಳೋದಿಲ್ಲ? ನೀವು ನಮ್ಮನ್ನು ಮಾತ್ರ ಕೇಳ್ತೀರಾ? ಅವರು ಕೇಳಿ ನೀವು ಉತ್ತರ ಕೊಡೋಲ್ಲ. ಮತ್ತೆ ಅದನ್ನು ದೊಡ್ಡ ಇಶ್ಯೂ ಮಾಡಿ ನೀವು. ಹೇಗೆ ಅವರು ಒಬ್ಬರು ಮಹಿಳೆನ ಆ ಥರ ಮಾತಾಡೋದು ದೊಡ್ಡ ಇಶ್ಯೂ ಮಾಡಿ ನೀವು, ಅವಾಗ ಗೊತ್ತಾಗುತ್ತೆ ಏನು ಅಂತ. ಆ ಥರ ಮಾತಾಡ್ಬೋದು ಒಬ್ಬರು ಮಹಿಳೆಯ ಬಗ್ಗೆ. ಮತ್ತು ಸುಳ್ಳು ಹೇಳ್ತಾರಲ್ಲ ರವಿ ಅವರು, ನಾನು ಹೇಳಿಲ್ಲ ಅಂತ. ಹಾಂ, ಎಷ್ಟು ಮಂಡತನ ನೀವು ಅಲ್ಲೇ ಗೊತ್ತಾಗುತ್ತೆ. ಮತ್ತು ಒಬ್ಬ BJP ಮುಖಂಡ ಕೂಡ ಇದು ಸರಿ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ನೈತಿಕತೆಯೂ ಕೂಡ ಇಲ್ಲದೆ ಇರ್ತಕ್ಕಂಥ ಪಕ್ಷ ಅದು. ಹೊರಟ್ಟಿ ಅವರು ಆ ಥರ ಏನು ಮಾತಾಡಿಲ್ಲ. ಅವರು ಅಲ್ಲಿ ಮುಗಿದೇ ಆದ್ಯ ಅಂತ ಅವರೇನೋ ಹೇಳಿದ್ದಾರೆ. ಅದು ನೋಡೋಣ. ಈಗ ಪ್ರಿವಿಲೇಜ್ ಮೂವ್ ಆಗಿದೆ ಅಸೆಂಬ್ಲಿಯಲ್ಲಿ. ಸೊ ಪ್ರಿವಿಲೇಜ್ ಕಮಿಟಿನೂ ನೋಡ್ತದೆ, CID ಎನ್ಕ್ವೈರಿ ಆಗ್ತದೆ. ಬೇರೆ ಕಾನೂನು ಪ್ರಕಾರ ನೋಡಿ, ಕಾನೂನು ಪ್ರಕಾರ ನಡಿಬೇಕಷ್ಟೇ. ಆದರೆ ಅವ್ರು ಹೇಳಿರುವಂಥದ್ದನ್ನು ಭಾಳ ಜನ ಕೇಳಿದ್ದಾರೆ. ಮತ್ತು ಯಾರು ಕೂಡ ಅವ್ರು ಹೇಳಿದ್ದನ್ನು ಸುಳ್ಳಾಗಿ ತಪ್ಪಾಗಿ ಹೇಳುವಂಥ ಪ್ರಶ್ನೆ ಬರೋದೇ ಇಲ್ಲ. ಯಾಕೆ ಹೇಳಬೇಕು? ನಮಗೇನು ಬೇರೆ ಏನೋ ದುರುದ್ದೇಶ ಏನಿದೆ? ಆ ಥರ ಒಂದು ಅಪಪ್ರಚಾರ ಮಾಡೋದಕ್ಕೆ ಏನೂ ಇಲ್ಲ. ಅದು ಆಗಿರುವಂಥ ಘಟನೆ. ಅವರು ಇವತ್ತು ರವಿಯವರು ಅವರ ರಕ್ಷಣೆಗೋಸ್ಕರ ಅವರಿಂದ ಇದಕ್ಕೆ ಹೊರಗೆ ಬರೋದಕ್ಕೋಸ್ಕರ ನಾಟಕ ಮಾಡಿಕೊಂಡು ತಲೆಗೆ ಬ್ಯಾಂಡೇಜ್ ಕಟ್ಕೊಂಡು ನನಗೆ ಅದಾಗೋಗಿದೆ, ನನಗೆ ಮುಗಿಸು ಕೊಟ್ಟರು, ನನಗೆ ಸಾಯಿಸು ಕೊಟ್ಟರು ಅಂತ ಅವ್ರು ಡೈವರ್ಟ್ ಮಾಡ್ತಾರೆ ಇಶ್ಯೂ. ಕ್ಷಮೆ ಕೋರ್ಬೇಕಾಗಿ. ಕ್ಷಮೆ ಕೋರಿದಿದ್ರೆ ಕನಿಷ್ಠ ಆವಾಗ ಹೌದಪ್ಪ ಒಂದೊಂದು ಸಲ ಜನ ಯಾವುದೋ ಒಂದು ಉದ್ವೇಗದಿಂದ ಏನೋ ಹೇಳ್ಬಿಡ್ತಾರೆ ಅಂತ ಅಷ್ಟಕ್ಕಾದರೂ ನಾವು ಸಮಾಧಾನ ಪಡ್ಕೋಬೋದು. ಇವತ್ತು ಕ್ಷಮೆ ಇಲ್ಲ ಇವ್ರಿಗೆ. ಕ್ಷಮೆಗಿಂತ ಮೀರಿ ನಾವು ಹೇಳಿದ್ದೆ ಸರಿ, ನಾವೇನು ತಪ್ಪು ಮಾಡಿಲ್ಲ, ನಾವೇನು ಬೇಕಾದ್ರೂ ಕರಿತೀವಿ ಮಹಿಳೆಯರಿಗೆ, ನೀವು ಯಾರು ಕೇಳೋರು ಅಂತ ಆ ರೀತಿಯಾಗಿ ವರ್ತಿಸ್ತಾ ಇದ್ದಾರಲ್ಲ, ಅದು ಇವತ್ತು ಮಾಧ್ಯಮದವರು ಇದನ್ನು ನೀವು ಇಶ್ಯೂ ಆಯಿತು ಇದ್ರ ಬಗ್ಗೆನೂ ಮಾತಾಡಿ. ರೈಟ್ ಇದೆ, ಎರಡು ಆಯಾಮನೂ ಮಾತಾಡಿ. ಅಭಿಪ್ರಾಯ ದಟ್ ಈಸ್ ಓಕೆ. ಅದು ಅವ್ರ ಅಭಿಪ್ರಾಯ ಇರ್ಬೋದು. ಅವ್ರು ಆ ಥರ ಮಾಡಬಾರ್ದಾಗಿತ್ತೇನೋ, ಪೊಲೀಸ್ ಅವ್ರ ಉದ್ದೇಶ, ಪೊಲೀಸ್ ಅವ್ರಿಗೇನೋ ಅವ್ರಿಗೆ ಹಿಂಸೆ ಕೊಡಬೇಕು ಅಂತ ಇರೋದಿಲ್ಲ, ಅದೇನೋ ಅವ್ರ ಅಭಿಪ್ರಾಯ. ಬಟ್ ಆ ಒಂದು ಇಶ್ಯೂ ಇರಲಿ, ಅದರಿಂದ ಏನು ರವಿ ಅವ್ರಿಗೇನು ಜಾಸ್ತಿ ತೊಂದರೆ ಆಗಲಿಲ್ಲ. ಆದರೆ ಇಲ್ಲಿ ಒಬ್ಬರನ್ನು ಈ ರೀತಿಯಾಗಿ ಮಾತನಾಡಿದಾಗ ಆ ವಿಚಾರದ ಬಗ್ಗೆ ಯಾವ್ದು ಮಹತ್ವ ಯಾವ್ದು ಹೇಳಿ? ದೊಡ್ಡ ವಿಷಯ ಯಾವ್ದು ಹೇಳಿ ಇವಾಗ ಇರುವಂಥದ್ದು? ಸರ್, ಇಡೀ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡೋದಾದ್ರೆ ಸಾಕಷ್ಟು ಬಾರಿ ಗಲಾಟೆಗಳಾಗಿದೆ. ತಮಿಳುನಾಡಿನ ಪ್ರಕರಣ ಗೊತ್ತು. ಬಟ್ ಎಲ್ಲವೂ ಕೂಡ ಸದನದಲ್ಲೇ ಚರ್ಚೆ ಆಗುತ್ತೆ, ಸದನದಲ್ಲೇ ಮುಗಿಯುತ್ತೆ. ಸಭಾಧ್ಯಕ್ಷರು ಸಭಾಪತಿಗಳು ಮುಗಿಸ್ತಾ ಇದ್ರು. ಇದು ಯಾಕೆ ಕೋರ್ಟ್ ಮೆಟ್ಟಿಲೇ ಇರುತ್ತು ಅಂತ? ನೋಡಿ, ನಾನು ಈಗ ಅದನ್ನು ಮುಂದಿನ ಏನೇನು ಆಗಬೇಕು ನಾನೇನು ಎಕ್ಸ್ಪರ್ಟ್ ಅಲ್ಲ. ಅದು ಈಗ ಅಸೆಂಬ್ಲಿಯಲ್ಲೂ ಕೂಡ ಪ್ರಶ್ನೆ ಆಗಿದೆ. ನಾಳೆ ಕೌನ್ಸಿಲಲ್ಲೂ ಕೂಡ ಪ್ರಶ್ನೆ ಮಾಡ್ಬೋದು. ಕೌನ್ಸಿಲ್ ಅಥವಾ ಪತ್ರ ಬರೀಬೋದು. ಯಾವ ರೀತಿ ಮಾಡಬೇಕು ಅಂತ ನೋಡಲಿ. ಆದರೆ ಒಂದು ಅತ್ಯಂತ ವಿಷಾದನೀಯವಾದಂಥ ಒಂದು ನಡವಳಿಕೆ ಸಂಗತಿ ನಡೆದಿದೆ. ಅದನ್ನು ಎಲ್ಲರೂ ಒಪ್ಕೊಂಡು, ರವಿಯವರು ನಾನು ಹೇಳಿದ್ದೇನೆ ತಪ್ಪು ಅಂತ ಒಪ್ಕೊಂಡು ಅದು ಮುಂದೆ ಈ ಥರ ನಾನು ಯಾವುದೋ ಒಂದು ಕಾರಣದಿಂದ ಹೇಳ್ಬಿಟ್ಟೆ, ಕ್ಷಮಿಸಿ ಅಂತ ಹೇಳ್ಬಿಟ್ರೆ ಇದು ಅಲ್ಲಿಗೆ ಮುಗಿದೋಗ್ತದೆ. ಅದನ್ನು ಮಾಡೋದು ಬಿಟ್ಬಿಟ್ಟು ಅವರು ಇದನ್ನು ಬೇರೆ ಥರ ಅವ್ರು ತೊಗೊಂಡು ಹೋಗ್ತಾ ಇರೋದ್ರಿಂದ ಇದು ಒಂದು ಅತಿರೇಕಕ್ಕೆ ಹೋಗುವಂಥ ಥರ ಕಾಣ್ತಾ ಇದೆ. ಆ ಥರ ಆಗೋದು ಬೇಡ ಅಂತ ನಾನು ಬಯಸ್ತೀನಿ. ಇದನ್ನು ಒಳ್ಳೆಯ ರೀತಿಯಲ್ಲಿ ಇತ್ಯರ್ಥ ಮಾಡೋದು ಒಳ್ಳೆಯದು. ಆದರೆ BJP ಅವರಿಗೆ
ಆ ಒಂದು ಮನಸ್ಸು ಇಲ್ಲ ಅಂತ ನನಗೆ ಕಾಣ. ಮೆಡಿಕಲ್ ರಿಪೋರ್ಟ್ ಬೆಲ್ಲಾರಿ ಬಂದಿದೆ. ಈಗ ಜುಡಿಷಿಯಲ್ ಎನ್ಕ್ವೈರಿ ಕೂಡ ಮಾಡೋದಕ್ಕೆ ಹೇಳಿದ್ದೀವಿ. ನಮ್ಮ ಡೆವಲಪ್ಮೆಂಟ್ ಕಮಿಷನರ್ ಅವರು ಕೂಡ ಅವರೊಂದು ತನಿಖಾ ವರದಿ ಸಂಪೂರ್ಣವಾಗಿ ಅವರು ಕೊಡ್ತಾರೆ. ಸೊ ಇದೆಲ್ಲ ನೋಡಿಕೊಂಡು ನಾವು ಈಗಾಗಲೇ ಕಾನೂನು ಕ್ರಮಗಳು ಏನೇನು ತೊಗೊಳ್ಬೇಕು ಕಂಪನಿ ಮೇಲೆ ಅದರ ಬಗ್ಗೆನೂ ಎಲ್ಲ ಪರಿಶೀಲನೆ ಮಾಡ್ತಾಯಿದ್ದೀವಿ. ಇನ್ನೂ ಏನೇನು ಮಾಡಬೇಕು ಅಂತ ಇದ್ರ ಬಗ್ಗೆ ಎಲ್ಲ ನಮ್ಮ ಅಧಿಕಾರಿಗಳು ಇವತ್ತು 4 ಗಂಟೆಗೆ ಮತ್ತೆ ನಾನು ಚರ್ಚೆ ಮಾಡ್ತಾಯಿದ್ದೀನಿ. ಕ್ರಮ ಅಂದರೆ ಈಗ ಕಂಪನಿ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದೀವಿ. ಕಂಪನಿ ಈಗ ಸದ್ಯಕ್ಕೆ ಮ್ಯಾನುಫ್ಯಾಕ್ಚರಿಂಗ್ನ ಸ್ಟಾಪ್ ಮಾಡಬೇಕು ಅಂತ ಆದೇಶ ಕೂಡ ಆಗಿದೆ. ಅವ್ರಿಗೆ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದೀವಿ, ಪ್ರಾಸಿಕ್ಯೂಷನ್ ಕೇಸ್ ಹಾಕಿದ್ದೀವಿ, ಕಾಂಪನ್ಸೇಷನ್ ಕೊಡಬೇಕು ಅಂತ ಕೇಳಿದ್ದೀವಿ. ಅದು ಒಂದು ಕಡೆ. ಅದು ನೋಡೋಣ. ಈಗ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ ಕಾಂಪನ್ಸೇಷನ್ ಕೊಡಬೇಕು ಅಂತ. ಈಗ ಕಾನೂನು ಪ್ರಕಾರ ನಾವು ಏನು ಕೋರ್ಟ್ಗಳ ಮುಖಾಂತರ ಏನು ಕೇಳಬೇಕು ಅದನ್ನು ಕೂಡ ನಮ್ಮ ಲಾಯರ್ಸು ಅದೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ. ಸಿಟಿ ರವಿ ಅವ್ರ ವಿಚಾರದಲ್ಲಿ ಸರ್ಕಾರ ನೋಟಿಸ್ ಕೊಟ್ಟು ಕರೆಸ್ಕೊಂಬೋದಿತ್ತು. ಆ ರೀತಿ ರಾತ್ರೋರಾತ್ರಿ ಓಡಾಡಿಸೋ ಅವಶ್ಯಕತೆ ನೋಡಿ, ರಾತ್ರಿ ಓಡಾಡಿಸಿರೋದು ಪೊಲೀಸ್ ಅವರು ಏನೇ ಕ್ರಮ ತೊಗೊಳ್ಳೋದು ಏನಕ್ಕೆ ತೊಗೊಳ್ತಾರೆ? ಇದು BJP ಅವರು ಅದನ್ನು ಒಂದು ತಿರುಗಿಸಿ ಎನ್ಕೌಂಟರ್ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತು ಕೇಂದ್ರ ಸಚಿವರಲ್ಲಿ ಹೇಳ್ತಾ ಇರೋದು ಹಾಸ್ಯಾಸ್ಪದ. ಅವರ ರಕ್ಷಣೆಗೋಸ್ಕರ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಾಳೆ ಹೆಚ್ಚು ಕಡಿಮೆ ಏನೋ ಆಗ್ಬಿಡ್ಬೋದು, ಸಣ್ಣ ಇನ್ಸಿಡೆಂಟ್ ಆದರೂ ಕೂಡ ಅದು ತಪ್ಪಾಗುತ್ತೆ ಅಂತೇಳಿ ಅವ್ರಿಗೆ ಆದಷ್ಟು ಪೊಲೀಸ್ ಅವರು ಅವ್ರಿಗೆ ಅವರ ಒಂದು ಹಿತರಕ್ಷಣೆಗೋಸ್ಕರ ಮಾಡಿದ್ದಾರೆ. ಆಯಿತಾ, ಪೊಲೀಸ್ ಕ್ರಮ ಅದು. ಯಾರು ಇನ್ನೊಬ್ಬರು ಮತ್ತೊಬ್ಬರು ಇಂಟರ್ಫಿಯರ್ ಮಾಡೋಕ್ಕೆ ಆಗೋದಿಲ್ಲ. ಡೈರೆಕ್ಷನ್ ಫೋನಲ್ಲಿ ಪದೇ ಕೊಡ್ತಾ ಇದ್ರು ಅನ್ನೋ ಆರೋಪ ಮಾಡ್ತೀರಾ? ಅದ್ರ ಜೊತೆ ಒಂದು ವಿಡಿಯೋ ಕೂಡ ರಿಲೀಸ್ ನೋಡಿ, ಇದು ಡೈವರ್ಟ್ ಮಾಡಬೇಕು ಅಂತ ನೀವು ಈ BJP ಕೇಳಬೇಕು. ಈ ಇಶ್ಯೂ ಬಗ್ಗೆ ಮಾತಾಡೋದು ನಿಲ್ಲಿಸ್ಬಿಟ್ಟು CT ರವಿ ಅವರು ಹೇಳಿರ್ತಕ್ಕಂಥ ಮಾತಿಗೆ BJP ಅವ್ರಿಗೆ ಒಪ್ಪಿಗೆ ಇದೆಯಾ ಅಂತ ನೀವು ಕೇಳ್ರಿ. ರಿಪಬ್ಲಿಕ್ TV ಅವರು ನೀವು ಯಾಕೆ ಕೇಳೋದಿಲ್ಲ? ನೀವು ನಮ್ಮನ್ನು ಮಾತ್ರ ಕೇಳ್ತೀರಾ? ಅವರು ಕೇಳಿ ನೀವು. ಉತ್ತರ ಕೊಡಲ್ಲ. ಮತ್ತೆ ಅದನ್ನು ದೊಡ್ಡ ಇಶ್ಯೂ ಮಾಡಿ ನೀವು. ಹೇಗೆ ಅವರು ಒಬ್ಬರು ಮಹಿಳೆನ ಆ ಥರ ಮಾತಾಡೋದು ದೊಡ್ಡ ಇಶ್ಯೂ ಮಾಡಿ ನೀವು, ಅವಾಗ ಗೊತ್ತಾಗುತ್ತೆ ಏನು ಅಂತ. ಆ ಥರ ಮಾತಾಡ್ಬೋದು ಒಬ್ಬರು ಮಹಿಳೆಯ ಬಗ್ಗೆ. ಮತ್ತು ಸುಳ್ಳು ಹೇಳ್ತಾರಲ್ಲ ರವಿ ಅವರು, ನಾನು ಹೇಳಿಲ್ಲ ಅಂತ. ಹಾಂ, ಎಷ್ಟು ಮಂಡತನ ನೀವು ಅಲ್ಲೇ ಗೊತ್ತಾಗುತ್ತೆ. ಮತ್ತು ಒಬ್ಬ BJP ಮುಖಂಡ ಕೂಡ ಇದು ಸರಿ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ನೈತಿಕತೆಯೂ ಕೂಡ ಇಲ್ಲದೆ ಇರ್ತಕ್ಕಂಥ ಪಕ್ಷ ಅದು. ಹೊರಟ್ಟಿ ಅವರು ಆ ಥರ ಏನು ಮಾತಾಡಿಲ್ಲ. ಅವರು ಅಲ್ಲಿ ಮುಗಿದೇ ಆದ್ಯ ಅಂತ ಅವರೇನೋ ಹೇಳಿದ್ದಾರೆ. ಅದು ನೋಡೋಣ. ಈಗ ಪ್ರಿವಿಲೇಜ್ ಮೂವ್ ಆಗಿದೆ ಅಸೆಂಬ್ಲಿಯಲ್ಲಿ. ಸೊ ಪ್ರಿವಿಲೇಜ್ ಕಮಿಟಿನೂ ನೋಡ್ತದೆ, CID ಎನ್ಕ್ವೈರಿ ಆಗ್ತದೆ. ಬೇರೆ ಕಾನೂನು ಪ್ರಕಾರ ನೋಡಿ, ಕಾನೂನು ಪ್ರಕಾರ ನಡಿಬೇಕಷ್ಟೇ. ಆದರೆ ಅವ್ರು ಹೇಳಿರುವಂಥದ್ದನ್ನು ಭಾಳ ಜನ ಕೇಳಿದ್ದಾರೆ. ಮತ್ತು ಯಾರು ಕೂಡ ಅವ್ರು ಹೇಳಿದ್ದನ್ನು ಸುಳ್ಳಾಗಿ ತಪ್ಪಾಗಿ ಹೇಳುವಂಥ ಪ್ರಶ್ನೆ ಬರೋದೇ ಇಲ್ಲ. ಯಾಕೆ ಹೇಳಬೇಕು? ನಮಗೇನು ಬೇರೆ ಏನೋ ದುರುದ್ದೇಶ ಏನಿದೆ? ಆ ಥರ ಒಂದು ಅಪಪ್ರಚಾರ ಮಾಡೋದಕ್ಕೆ ಏನೂ ಇಲ್ಲ. ಅದು ಆಗಿರುವಂಥ ಘಟನೆ. ಅವರು ಇವತ್ತು ರವಿಯವರು ಅವರ ರಕ್ಷಣೆಗೋಸ್ಕರ ಅವರಿಂದ ಇದಕ್ಕೆ ಹೊರಗೆ ಬರೋದಕ್ಕೋಸ್ಕರ ನಾಟಕ ಮಾಡಿಕೊಂಡು ತಲೆಗೆ ಬ್ಯಾಂಡೇಜ್ ಕಟ್ಕೊಂಡು ನನಗೆ ಅದಾಗೋಗಿದೆ, ನನಗೆ ಮುಗಿಸು ಕೊಟ್ಟರು, ನನಗೆ ಸಾಯಿಸು ಕೊಟ್ಟರು ಅಂತ ಅವ್ರು ಡೈವರ್ಟ್ ಮಾಡ್ತಾರೆ ಇಶ್ಯೂ. ಕ್ಷಮೆ ಕೋರ್ಬೇಕಾಗಿ. ಕ್ಷಮೆ ಕೋರಿದಿದ್ರೆ ಕನಿಷ್ಠ ಅವಾಗ ಹೌದಪ್ಪ ಒಂದೊಂದು ಸಲ ಜನ ಯಾವುದೋ ಒಂದು ಉದ್ವೇಗದಿಂದ ಏನೋ ಹೇಳ್ಬಿಡ್ತಾರೆ ಅಂತ ಅಷ್ಟಕ್ಕಾದರೂ ನಾವು ಸಮಾಧಾನ ಪಡ್ಕೋಬೋದು. ಇವತ್ತು ಕ್ಷಮೆ ಇಲ್ಲ ಇವ್ರಿಗೆ. ಕ್ಷಮೆಗಿಂತ ಮೀರಿ ನಾವು ಹೇಳಿದ್ದೆ ಸರಿ, ನಾವೇನು ತಪ್ಪು ಮಾಡಿಲ್ಲ, ನಾವೇನು ಬೇಕಾದ್ರೂ ಕರಿತೀವಿ ಮಹಿಳೆಯರಿಗೆ, ನೀವು ಯಾರು ಕೇಳೋರು ಅಂತ ಆ ರೀತಿಯಾಗಿ ವರ್ತಿಸ್ತಾ ಇದ್ದಾರಲ್ಲ, ಅದು ಇವತ್ತು ಮಾಧ್ಯಮದವರು ಇದನ್ನು ನೀವು ಇಶ್ಯೂ ಆಯಿತು ಇದ್ರ ಬಗ್ಗೆನೂ ಮಾತಾಡಿ. ರೈಟ್ ಇದೆ, ಎರಡು ಆಯಾಮನೂ ಮಾತಾಡಿ. ಅಭಿಪ್ರಾಯ ದಟ್ ಈಸ್ ಓಕೆ. ಅದು ಅವ್ರ ಅಭಿಪ್ರಾಯ ಇರ್ಬೋದು. ಅವ್ರು ಆ ಥರ ಮಾಡಬಾರ್ದಾಗಿತ್ತೇನೋ, ಪೊಲೀಸ್ ಅವ್ರ ಉದ್ದೇಶ, ಪೊಲೀಸ್ ಅವ್ರಿಗೇನೋ ಅವ್ರಿಗೆ ಹಿಂಸೆ ಕೊಡಬೇಕು ಅಂತ ಇರೋದಿಲ್ಲ, ಅದೇನೋ ಅವ್ರ ಅಭಿಪ್ರಾಯ. ಬಟ್ ಆ ಒಂದು ಇಶ್ಯೂ ಇರಲಿ, ಅದರಿಂದ ಏನು ರವಿ ಅವ್ರಿಗೇನು ಜಾಸ್ತಿ ತೊಂದರೆ ಆಗಲಿಲ್ಲ. ಆದರೆ ಇಲ್ಲಿ ಒಬ್ಬರನ್ನು ಈ ರೀತಿಯಾಗಿ ಮಾತನಾಡಿದಾಗ ಆ ವಿಚಾರದ ಬಗ್ಗೆ ಯಾವ್ದು ಮಹತ್ವ ಯಾವ್ದು ಹೇಳಿ? ದೊಡ್ಡ ವಿಷಯ ಯಾವ್ದು ಹೇಳಿ ಇವಾಗ ಇರುವಂಥದ್ದು? ಸರ್, ಇಡೀ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡೋದಾದ್ರೆ ಸಾಕಷ್ಟು ಬಾರಿ ಗಲಾಟೆಗಳಾಗಿದೆ. ತಮಿಳುನಾಡಿನ ಪ್ರಕರಣ ಗೊತ್ತು, ಬಟ್ ಎಲ್ಲವೂ ಕೂಡ ಸದನದಲ್ಲೇ ಚರ್ಚೆ ಆಗುತ್ತೆ, ಸದನದಲ್ಲೇ ಮುಗಿಯುತ್ತೆ. ಸಭಾಧ್ಯಕ್ಷರು ಸಭಾಪತಿಗಳು ಮುಗಿಸ್ತಾ ಇದ್ರು. ಇದ್ಯಾಕೆ ಕೋರ್ಟ್ ಮೆಟ್ಟಿಲೇ ಇರುತ್ತು ಅಂತ? ನೋಡಿ, ನಾನು ಈಗ ಅದನ್ನು ಮುಂದಿನ ಏನೇನು ಆಗಬೇಕು ನಾನೇನು ಎಕ್ಸ್ಪರ್ಟ್ ಅಲ್ಲ. ಅದು ಈಗ ಅಸೆಂಬ್ಲಿಯಲ್ಲೂ ಕೂಡ ಪ್ರಶ್ನೆ ಆಗಿದೆ, ನಾಳೆ ಕೌನ್ಸಿಲಲ್ಲೂ ಕೂಡ ಪ್ರಶ್ನೆ ಮಾಡ್ಬೋದು, ಕೌನ್ಸಿಲ್ ಅಥವಾ ಪತ್ರ ಬರೀಬೋದು, ಯಾವ ರೀತಿ ಮಾಡಬೇಕು ಅಂತ ನೋಡಲಿ. ಆದರೆ ಒಂದು ಅತ್ಯಂತ ವಿಷಾದನೀಯವಾದಂಥ ಒಂದು ನಡವಳಿಕೆ ಸಂಗತಿ ನಡೆದಿದೆ. ಅದನ್ನು ಎಲ್ಲರೂ ಒಪ್ಕೊಂಡು, ರವಿಯವರು ನಾನು ಹೇಳಿದ್ದೇನೆ ತಪ್ಪು ಅಂತ ಒಪ್ಕೊಂಡು, ಅದು ಮುಂದೆ ಈ ಥರ ನಾನು ಯಾವುದೋ ಒಂದು ಕಾರಣದಿಂದ ಹೇಳ್ಬಿಟ್ಟೆ, ಕ್ಷಮಿಸಿ ಅಂತ ಹೇಳ್ಬಿಟ್ರೆ ಇದು ಅಲ್ಲಿಗೆ ಮುಗಿದೋಗ್ತದೆ. ಅದನ್ನು ಮಾಡೋದು ಬಿಟ್ಬಿಟ್ಟು ಅವರು ಇದನ್ನು ಬೇರೆ ಥರ ಅವ್ರು ತೊಗೊಂಡು ಹೋಗ್ತಾ ಇರೋದ್ರಿಂದ ಇದು ಒಂದು ಅತಿರೇಕಕ್ಕೆ ಹೋಗುವಂಥ ಥರ ಕಾಣ್ತಾ ಇದೆ. ಆ ಥರ ಆಗೋದು ಬೇಡ ಅಂತ ನಾನು ಬಯಸ್ತೀನಿ. ಇದನ್ನು ಒಳ್ಳೆಯ ರೀತಿಯಲ್ಲಿ ಇತ್ಯರ್ಥ ಮಾಡೋದು ಒಳ್ಳೆಯದು. ಆದರೆ
ಬಿ ಜೆ ಪಿಯವರಿಗೆ ಆ ಒಂದು ಮನಸ್ಸು ಇಲ್ಲ ಅಂತ ನನಗೆ ಕಾಣ್ತಾ